ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಡಿಸಿರುವ ಮತಗಳ್ಳತನ ಅಥವಾ ಮತಗಳವು ಆರೋಪ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಆಳಂದ ಕ್ಷೇತ್ರದಲ್ಲೂ ನಡೆದಿತ್ತು ಮತಗಳವು ಅಂತ ಹೇಳಿದ್ರಲ್ಲ, ಆ ಕ್ಷೇತ್ರದ ವೋಟ್ ಚೋರಿ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆಗೆ ಚುರುಕುಗೊಂಡಿದೆ. ಈ ಕೇಸ್ ಇದೀಗ ಆಳಂದ ಮಾಜಿ ಶಾಸಕರ ಮನೆಯವರೆಗೂ ಬಂದು ನಿಂತಿದೆ. ಇವತ್ತು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಸೇರಿದ ಮನೆ, ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆಯಷ್ಟೇ ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯಲ್ಲಿ ಅಕ್ರಮ್ ಎಂಬಾತನ ಮನೆ ಮೇಲೆ ದಾಳಿ ಮಾಡಿದರು. ದಾಳಿ ವೇಳೆ ರಾಶಿ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿದ್ದು 15 ಮೊಬೈಲ್, 7 ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಿದರು. ಇದರ ಬೆನ್ನಲ್ಲೇ ಇವತ್ತು ಮಾಜಿ ಶಾಸಕರ ಮನೆ ಮೇಲೂ ದಾಳಿ ನಡೆಸಿದ್ದಾರೆ. ಇತ್ತ ಆಳಂದದಲ್ಲಿನ ಸುಭಾಷ್ ಗುತ್ತೇದಾರ್ ಮನೆ ಇರೋ ಬಡಾವಣೆಯಲ್ಲಿ ರಾಶಿ ರಾಶಿ ದಾಖಲೆಗಳಿಗೆ ಬೆಂಕಿ ಇಡಲಾಗಿದೆ. ಸುಭಾಷ್ ಗುತ್ತೇದಾರ್ ಮನೆಯ ಸಮೀಪದಲ್ಲೇ ದಾಖಲೆಗಳನ್ನು ಸುಟ್ಟಾಕಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಸುಟ್ಟಿರೋ ದಾಖಲೆ ಯಾವುದು, ಸುಟ್ಟಾಕಿದವ್ರು ಯಾರು ಅನ್ನೋದು ಪರಿಶೀಲನೆ ನಡೀತಾ ಇದೆ. ಅಲ್ಲ, ಓಕೆ, ಈಗ ಎಸ್ಐಟಿ ರಚನೆ ಆಗಿದೆ ಅಲ್ವಾ, ಇದು ವೋಟ್ ಚೋರಿ ತಾರ್ಕಿಕ ಅಂತ್ಯ ಕಾಣುತ್ತೆ ನೋಡ್ಬೇಕು. 6,000 ಚಿಲ್ಲರೆ ಮತಗಳನ್ನ ಹೀಗೆ ಕೈ ಬಿಡ್ಲಿಕ್ಕೆ ಪ್ರಯತ್ನ ಆಗಿತ್ತು ಅಂತ. ಅದರಲ್ಲಿ ಆಗ ಚುನಾವಣಾ ಆಯೋಗಕ್ಕೆ ಕೊಟ್ಟಾಗ್ಲೇನೆ ಅದರಲ್ಲಿ 50+ ಏನೋ ಈ ರೀತಿಯಾಗಿ ಆಗಿದೆ. ಬಾಕಿ 5,000 ಚಿಲ್ಲರೆ ಏನಿದೆ ಅದೆಲ್ಲ ಸರಿಯಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈಗ ಇದನ್ನ ಹೇಗೆ ಅದ್ ನೋಡೋಣ ಯಾವ ತರ ಅಂತ. ಅಲ್ಲ, ಇದು 2023 ಆಗಿದ್ದಲ್ಲ. ಈಗ ಹೋಗ್ಬಿಟ್ಟು ನೀವು ಯಾರ ಹತ್ರನೋ 15 ಮೊಬೈಲು, 7 ಲ್ಯಾಪ್ಟಾಪ್ ತಗೊಂಡ್ರೆ ಏನು ಆ ದಾಖಲಾತಿಗಳನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅವರು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ, ಗೊತ್ತಿಲ್ಲ. ಒಂದು. ಎರಡನೇದು, ಈ ಏನೋ ದಾಖಲೆಗಳನ್ನ ಸುಟ್ಟಿದ್ದಾರೆ ಅಂತಂದ್ರಲ್ಲ, ಈಗ SIT ರಚನೆ ಆದಾಗ SIT ಅವರು ಬರ್ತಾರೆ ಅನ್ನೋ ಒಂದು ಹಿಂಟ್ ಇರುತ್ತಲ್ವಾ ಈ ಪ್ರಕರಣದಲ್ಲಿ. ಈ ಕೇಸ್ ತಗೊಂಡ ಮೇಲೆ ಇದ್ದೇ ಇರುತ್ತೆ, ಬಂದೇ ಬರ್ತಾರೆ ಅಂತ ಇರುತ್ತೆ. ಹಂಗಿದ್ದಾಗ ಇಷ್ಟು ದಿನ ದಾಖಲಾತಿಗಳನ್ನ ಇಟ್ಕೊಂಡು ಮನೆ ಪಕ್ಕದಲ್ಲಿ ಸುಡ್ತಾರೆ. ಇವತ್ತು ರೇಡ್ ಆದಾಗ ಹೋಗಿ ಮನೆ ಪಕ್ಕದಲ್ಲಿ ಯಾರಾದ್ರೂ ಸುಟ್ಟಾಕ್ತಾರ ಅನುಮಾನ ಬರುತ್ತಲ್ಲ. ಆಯ್ತಪ್ಪ, ಹಂಗ ಒಂದ್ ವೇಳೆ ದಾಖಲಾತಿ ನಾಶ ಪಡಿಸ್ಲೇಬೇಕಾಗಿತ್ತು ಅಂದ್ರೆ ಎಲ್ಲೋ ದೂರದಲ್ಲಿ ತಗೊಂಡು ಯಾರಿಗೂ ಗೊತ್ತಾಗದೆ ಇದ್ದಂಗೆ ಏನೋ ಸುಟ್ಟಾಕ್ತಾ ಇದ್ರು ಅಲ್ವಾ. ಇಂಥ ಹಿಂಟ್ಗಳು ಕೊಡ್ತಾ ಹೋಗ್ತಾರ. ನನಗೆ ಯಾಕೋ ಇಲ್ಲೇ ಅನುಮಾನ ಬರ್ತಾ ಇದೆ, ಬೇಕು ಅಂತ ಪ್ರಕರಣದ ತನಿಖೆಯ ದಿಕ್ ತಪ್ಪಿಸ್ತಾ ಇದ್ದಾರಾ ಅಂತ. ಯಾರಾದ್ರೂ ಮನೆ ಹತ್ರ ಹೋಗ್ಬಿಟ್ಟು ಅದು ಅವರು ಅಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ರೇಡ್ ಮಾಡ್ತಾ ಇದ್ದಾಗ ಇಲ್ಲಿ ಬಂದು ಸುಟ್ಟಾಕ್ತಾರ. ಅಟ್ಲೀಸ್ಟ್ ಅಲ್ಲೇನಾದ್ರೂ CCTV ಅದು ಇದು ಇದ್ರೆ ಯಾರು ಸುಟ್ರು ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಅಲ್ಲಿ ಏನಾದ್ರೂ ಕಂಪ್ಲೀಟ್ ಸುಟ್ಟು ಹೋಗ್ಬಿಟ್ಟಿದ್ರೆ, ಅದು ಬರ್ನ್ ಆಗ್ಬಿಟ್ಟಿದ್ರೆ ಅದ್ರಲ್ಲಿ ಏನಿತ್ತು ಅಂತಾನೂ ಗೊತ್ತಾಗಲ್ಲ. ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಪ್ರೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಅರ್ಧಂಬರ್ಧ ಸುಟ್ಟಿದ್ರೆ ಒಂದು 4 ವರ್ಡ್ ಕಾಣ್ತಾ ಇದ್ರೆ ಇದಿಂಥದ್ದು ಅಟ್ಲೀಸ್ಟ್ ಇದೊಂದು ಮತದಾರರ ಪಟ್ಟಿ ಅಂತಲಾದ್ರೂ ಹೇಳ್ಬೋದು. ಈಗ ಏನು ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಸುಮಾರಷ್ಟು ಕಾರ್ಡ್ಗಳು, ವೋಟರ್ ಐಡಿಗಳು ಸಿಕ್ಕಿದೆ. ವೋಟರ್ ಐಡಿಗಳು ಸಿಕ್ಕಿದಾಗ ಅದು ಅವ್ರು ತನಿಖೆ ಮಾಡ್ತಾರೆ, ಯಾಕೆ ಅಷ್ಟೊಂದು ಇಟ್ಕೊಂಡಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು. ಎಲೆಕ್ಷನ್ ಟೈಮಲ್ಲಿ ನನಗೆ ಜ್ಞಾಪಕ ಇರೋ ಹಾಗೆ ಯಾರೋ ಒಬ್ರು ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇದ್ದವ್ರು ಮನೆಯಲ್ಲೇ ಇಷ್ಟೊಂದು ವೋಟರ್ ಐಡಿಗಳು ಸಿಕ್ಕಿತ್ತು ಆತ ಆಗಿರ್ಬೋದು. ಆಮೇಲೆ ಆಯ್ತು, ನೀವು ಈಗ SIT ರಚನೆ ಮಾಡಿದ್ಮೇಲೆ ಆಳಂದಕ್ಕೆ, ಮಹದೇವಪುರಕ್ಕೆ ಅಷ್ಟೇ ಸೀಮಿತ ಮಾಡಬೇಡಿ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ವೋಟ್ ಚೋರಿ ಆಗಿದೆ ಅಂತಾರೆ ಎಲ್ಲ ಕಡೆನೂ ಮಾಡಿ. ಈಗ ಸಿದ್ದರಾಮಯ್ಯನವರು ಬದಾಮಿನಲ್ಲಿ ಗೆದ್ದಾಗ ಅಲ್ಲೂ ವೋಟ್ ಪರ್ಚೇಸ್ ಮಾಡಿದ್ವಿ ಅಂತ ಇಬ್ರಾಹಿಂ ಆರೋಪ ಮಾಡಿದ್ರಲ್ಲ, ಅಲ್ಲೂ ಮಾಡಿ. ಎಲ್ಲ ಕಡೆನಲ್ಲೂ ಮಾಡಬೇಕಲ್ವಾ. SIT ಕೆಲಸನೇ ಹಾಗೆ ತಾನೆ. ಏನು ಮಾಡ್ತಾರೆ ಅಂತ ನೋಡೋಣ. ಇನ್ನು ಜಾತಿಗಣತಿ ಸಮೀಕ್ಷೆ ವೇಳೆ ಮಾಹಿತಿ ಕೊಡದ ಇನ್ಫೋಸಿಸ್ ಸುಧಾಮೂರ್ತಿ ಹಾಗೂ ನಾರಾಯಣಮೂರ್ತಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ರು. ಇನ್ಫೋಸಿಸ್ನವರು ಏನು ಬೃಹಸ್ಪತಿಗಳ ಅಂತ ಪ್ರಶ್ನೆ ಮಾಡಿದ್ರು. ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ ಇದು, ಜಾತಿಗಳ ಸಮೀಕ್ಷೆ. ಇದನ್ನ ಅರ್ಥ ಮಾಡ್ಕೊಳ್ದಿದ್ರೆ ನಾವೇನ್ ಮಾಡಕ್ಕಾಗತ್ತೆ, ಇದು ಅಜ್ಞಾನವೋ ಉದ್ದೇಶಪೂರ್ವಕವೋ ಅಂತ ಸಿಡಿಮಿಡಿಗೊಂಡ್ರು. ಮೇಲ್ಜಾತಿಯವರು ಗೃಹ ಜ್ಯೋತಿ ಪಡಿತಾ ಇಲ್ವಾ, ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಿಲ್ವಾ ಅಂತ ಕೂಡ ಕೇಳಿದ್ದಾರೆ. ಇನ್ಫೋಸಿಸ್ ಅಂತಂದ್ರೆ ಅವರು ಬೃಹಸ್ಪತಿನ ನಾವು 20 ಸಾರಿ ಹೇಳಿದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ. ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದೀವಿ, ಮೇಲ್ಜಾತಿಯವರು ಹೋಗಲ್ವಾ, ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದೀವಿ, ಮೇಲ್ಜಾತಿಯವರು ಹೋಗಲ್ವಾ? ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನ್ಸುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಂಗೆ ಇದರಲ್ಲಿ 2 ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆಕ್ಷೇಪ ಇದೆ. ಮೊದಲನೇದಾಗಿ, ಈ ಗಣತಿ ಶುರು ಆಗೋ ಸಂದರ್ಭದಲ್ಲೇನೆ ಕೋರ್ಟೇ ಹೇಳಿತ್ತು, ನಿಮಗೆ ಇಷ್ಟ ಇದ್ರೆ ಮಾಹಿತಿ ಕೊಡಿ, ಇಲ್ಲ ಅಂದ್ರೆ ಇಲ್ಲ, ಯಾವುದಕ್ಕೆ ಕೊಡಬೇಕು ಅನಿಸುತ್ತೋ ಅದಕ್ಕೆ ಕೊಡಿ,
ಎಲ್ಲವನ್ನೂ ಕೊಡಬೇಕು ಅಂತ ಏನಿಲ್ಲ. ಈಗ ತುಂಬಾ ಜನರು ಮನೆಯಲ್ಲಿ ಹೀಗೆ ಮಾಡ್ತಾ ಇದ್ದಾರೆ. ಗಣತಿದಾರರು ಅದನ್ನು ಒಪ್ಕೊಂಡಿದ್ದಾರೆ. ನೋಡಿ, ಇದಕ್ಕೆ ಉತ್ತರ ಕೊಡ್ತೀನಿ, ಇದಕ್ಕೆ ಉತ್ತರ ಕೊಡಲ್ಲ, ಇದಕ್ಕೆ ಉತ್ತರ ಕೊಡಲ್ಲ. ಆಮೇಲೆ ನಾನು ಕೊಡ್ತೀನಿ ಅಥವಾ ಕೊಡಲ್ಲ ಅನ್ನೋ ಎರಡೂ ವಿಚಾರಗಳನ್ನು ಕೂಡ ಗೌಪ್ಯವಾಗಿಡಬೇಕು, ಅದನ್ನ ಇವ್ರು ಕೋರ್ಟ್ಗೆ ಹೇಳಿದ್ದಾರೆ. ಹೀಗಿದ್ದ ಮೇಲೆ ಈ ವಿಷಯನ ಇಷ್ಟೊಂದೆಲ್ಲ ಬಹಿರಂಗ ಮಾಡ್ಬೋದಾಗಿತ್ತು. ಆಮೇಲೆ ನೀವು ಆಗಲೇ ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳ್ದಂಗೆ ನಿಮ್ಮಲ್ಲಿ ಗೋಲ್ಡ್ ಎಷ್ಟಿದೆ ಆಯ್ತಾ, ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೊಡಿ ಅಂತಂದ್ರೆ ಯಾರು ಕೊಡಲ್ಲ ಈಗಿನ ಕಾಲದಲ್ಲಿ. ಇಷ್ಟೊಂದು ಸೈಬರ್ ವಂಚನೆ ಆಗ್ತಿರ್ಬೇಕಾದ್ರೆ ಹೆಂಗೆ ಕೊಡಕ್ಕೆ ಸಾಧ್ಯ? ಹಾಗಾಗಿ ಅವ್ರ ಇಷ್ಟ, ಕೊಡೋದು ಮಾಹಿತಿ ಕೊಡೋದು ಬಿಡೋದು ಅವ್ರ ಇಷ್ಟ. ಒಂದು ಇನ್ನೊಂದು ಏನಂದ್ರೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು, ಮೇಲ್ಜಾತಿಯವರು ಗೃಹ ಜ್ಯೋತಿ ಪಡಿತಿಲ್ವಾ, ಮೇಲ್ಜಾತಿಯವರು ಬಸ್ಸಲ್ಲಿ ಓಡಾಡ್ತಿಲ್ವಾ, ನೀವು ಇನ್ನೂ ಎಷ್ಟು ವರ್ಷ ಅಂತ ಮೇಲ್ಜಾತಿ ಕೀಳ್ಜಾತಿ ಅಂತಾನೆ ಪದ ಬಳಕೆ ಮಾಡ್ತೀರಾ? ಹೇಳಕ್ ಮಾತ್ರ ಜಾತಿ ತಾರತಮ್ಯ ಮಾಡಬೇಡಿ ಅಂತಾರೆ. ಮಾಡಬೇಡಿ ಮಾಡಬೇಡಿ ಮಾಡಬೇಡಿ. ಸಿದ್ದರಾಮಯ್ಯನವರು ಇನ್ನೂ ಎಷ್ಟು ವರ್ಷ ಮೇಲ್ಜಾತಿಯವರು? ಈಗ ಸುಧಾಮೂರ್ತಿಗೆ ತಾನೇ ಹೇಳಿದ್ದವರು ಬ್ರಾಹ್ಮಣರು ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಹಂಗಾದ್ರೆ ನೀವು ಇನ್ನೂ ಬ್ರಾಹ್ಮಣರು, ಅವರೆಲ್ಲ ಮೇಲ್ಜಾತಿಯವರು. ಮೇಲ್ಜಾತಿ ಅಂದ ತಕ್ಷಣ ಕೆಲವ್ರಿಗೆ ಏನನ್ಸುತ್ತೆ ಗೊತ್ತಾ, ಹರ್ಟ್ ಆಗುತ್ತೆ. ಎಷ್ಟು ಜನ ಇದನ್ನು ಮರೀಲಿ ಬಿಡಿ. ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಪದವನ್ನ ಮರೀಲಿ ಅಂದ್ರೆ ಮರೆಯಕ್ಕೆ ಇವ್ರುಗಳು ರಾಜಕಾರಣಿಗಳು ಬಿಡಲ್ಲ. ಇದಕ್ಕೆ ನನಗೆ ಆಕ್ಷೇಪ ಇದೆ. ಈ ಪದ ಬಳಕೆ ದಯವಿಟ್ಟು ಸಿದ್ದರಾಮಯ್ಯನವರೇ ಮಾಡಬೇಡಿ. ಆಮೇಲೆ ಇವ್ರು ಗ್ಯಾರಂಟಿ ಘೋಷಣೆ ಮಾಡಿದಾಗ ಎಲ್ಲಿ ಹೇಳಿದ್ರು ಅವರಿಗೆ ಊರಿಗೆ ಅಂತ, ಎಲ್ರಿಗೂ ಅಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸುಧಾಮೂರ್ತಿ ಅವ್ರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಬ್ರಾಹ್ಮಣರು ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ಯಾರ್ಯಾರು ಬೆನಿಫಿಟ್ ತಗೋತಾ ಇದ್ದಾರೆ ಸರ್ಕಾರದಿಂದ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ನೀವು ಜನರಲೈಸ್ ಮಾಡಿ ಹೇಳಿದ್ಬಿಟ್ರೆ ಹೆಂಗೆ ಅದು? ಅವರೊಬ್ರು ಕೊಡ್ಲಿಲ್ಲ ಅಂತಂದ್ರೆ ಕೊಟ್ಟಿದ್ದಾರಪ್ಪ, ಎಲ್ಲರೂ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ RR ನಗರ ಕ್ಷೇತ್ರದಲ್ಲಿ ಶಾಸಕ ಮುನಿರತ್ನ ಹಾಗೂ ಕಾಂಗ್ರೆಸ್ನ ಕುಸುಮ ಅವರ ನಡುವೆ ಜಟಾಪಟಿ ನಡೀತಿತ್ತಲ್ಲ, ಅದು ಈಗ ತಾರಕಕ್ಕೇರಿದೆ. ದೀಪಾವಳಿ ಹಬ್ಬಕ್ಕೆ ಹಂಚೋದಕ್ಕೆ ತಂದಿದ್ದ ಪಟಾಕಿ ಹಂಚದಂತೆ ಶಾಸಕ ಮುನಿರತ್ನ ಅವರಿಗೆ ತಡೆ ಹಿಡಿಯಲಾಗಿದೆ. ಲಕ್ಷ್ಮೀದೇವಿ ನಗರದ ವಾರ್ಡ್ನ ಮುನಿರತ್ನ ಕಚೇರಿಯಲ್ಲಿ ಪಟಾಕಿಯನ್ನು ಇಡಲಾಗಿತ್ತು. ಆದರೆ ದಿಢೀರಂತ ಕಚೇರಿಗೆ ಬೀಗ ಹಾಕಿದ್ದಕ್ಕೆ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನ ಕುಸುಮ ಸೂಚನೆಯಂತೆ ಕಚೇರಿಗೆ ಬೀಗ ಹಾಕಿ ಪಟಾಕಿ ಹಂಚಿಕೆ ಮಾಡೋದಕ್ಕೆ ಅಡ್ಡಿ ಮಾಡಲಾಗ್ತಾ ಇದೆ ಅಂತ ಮುನಿರತ್ನ ಅವರು ಆರೋಪಿಸಿದರು. GBA ಜಿಲ್ಲಾಡಳಿತ ನಿಗದಿ ಮಾಡಿರುವ ಜಾಗದಲ್ಲಷ್ಟೇ ಪಟಾಕಿ ಮಾರಾಟ ಮಾಡಬೇಕು ಅಂತ ಪೊಲೀಸರು ಹೇಳ್ತಾ ಇದ್ದಾರಂತೆ. ಮುನಿರತ್ನ ತರಾಟೆಗೆ ತಗೊಂಡ್ರು. ಅಲ್ಲದೆ ಕುಸುಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಮುನಿರತ್ನ ಪಟಾಕಿ ಇಟ್ಟಿದ್ದಾರೆ ಅಂತ ಕುಸುಮ ಕಡೆಯವರು ದೂರು ಕೊಟ್ಟಿದ್ದಾರೆ. ನಾನು ಪ್ರತಿ ವರ್ಷದಂತೆ ಪಟಾಕಿ ಹಂಚೋದು ತಂದಿದ್ದೆ, ಆದರೆ ಈ ವರ್ಷ ಪಟಾಕಿ ಕೊಡದಂತೆ ಪೊಲೀಸರ ದಂಡೇ ಬಂದಿದೆ. ಕುಸುಮಾಗೆ MLA ಆಗಬೇಕು ಅನ್ನೋ ಹುಚ್ಚು ಹಿಡಿದಿದೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಡವರು ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು. ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ. ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯಾ? ಒಂದು 100 ಜನ ಪೊಲೀಸರು ಬರೋದು, ಪೊಲೀಸ್ ವ್ಯಾನ್ಗಳು ತೊಗೊಂಡ್ಬರೋದು, ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆಗೆ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಆಯಿತು, ಕೊಡಲ್ಲ. ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತೊಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ಪಟಾಕಿನೇ ಕೊಡಬಾರ್ದು ಅಷ್ಟೇ. ಅಲ್ಲ, ಇದರಲ್ಲಿ ತಪ್ಪೇನು ಅಂತ ನಂಗೆ ಗೊತ್ತಾಗಲಿಲ್ಲ. ಅಲ್ಲ, ದೀಪಾವಳಿನಲ್ಲಿ ಸ್ವೀಟ್ ಬಾಕ್ಸ್ ಹಂಚೋದು, ಪಟಾಕಿ ಹಂಚೋದು ಮೊದಲಿಂದ ನಡ್ಕೊಂಡು ಬಂದಿದೆ. ಈಗ ಒಬ್ರು ಶಾಸಕರಾಗಿ, ಒಬ್ಬ ಮಂತ್ರಿಯಾಗಿ ಅವ್ರ ಕಡೆಯವ್ರಿಗೆಲ್ಲ ಪಟಾಕಿ ಹಂಚಿದ್ರೆ ತಪ್ಪೇನು? ಅಥವಾ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಅಂತನಾ? ಸುರಕ್ಷಿತ ಕ್ರಮಗಳನ್ನ ಹೇಳ್ತಿದಾರಲ್ಲ, ನಾನೇನು ಅದನ್ನ ಇಟ್ಕೊಂಡಿಲ್ಲ, ನೇರ ಪರ್ಚೇಸ್ ಮಾಡಿ ಅದನ್ನ ಹಂಗೆ ಶಿಫ್ಟ್ ಮಾಡಿ. ಸರಿಯಪ್ಪ, ರೂಲ್ಸ್ ಪ್ರಕಾರನೇ ಈಗ ಪಟಾಕಿ ಅಂಗಡಿಗಳಲ್ಲಿ ಏನು ಮುಂಜಾಗ್ರತೆ ತಗೋಬೇಕು ಹಂಗೆ ತಗೊಂಡು ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ತಪ್ಪೇನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಪೊಲೀಸರು ಒಂದು ರೀಸನ್ ಕೊಡಬೇಕಲ್ಲ, ಯಾಕೆ ಬಂದ್ ಮಾಡಿಸ್ತಾ ಇದ್ದೀರಾ ಹೇಳಿ. ಇವರು ಹೇಳ್ಕೋಬಹುದು, ಮುನಿರತ್ನ ಅವರು ಕುಸುಮ ಅವ್ರು ಹೇಳ್ಕೊಳ್ತಿದ್ದಾರೆ ಅವ್ರಿಗೆ ಇವರು ಅಂತ ಅಂದ್ಬಿಟ್ಟು, ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಬೇಕು. ಅಲ್ಲ, ಯಾಕೆ ಅಡ್ಡಿಪಡಿಸಿದ್ರು ಅದಕ್ಕೆ ರೀಸನ್ ಪೊಲೀಸರು ಕೊಡಬೇಕು ಅಷ್ಟೇ. ಇಲ್ಲಾಂದ್ರೆ ಅವ್ರು ಹೇಳ್ದಂಗೆ ಹಂತದಲ್ಲೂ ಅವರು ಕಾಟ ಕೊಡ್ತಿದ್ದಾರೆ ಅಂತಾನೆ ನಾವು ನಂಬ್ಕೋಬೇಕಾಗುತ್ತೆ. HAL ನಿರ್ಮಿಸಿರುವ ಸ್ವದೇಶಿ ಯುದ್ಧ ವಿಮಾನ ತೇಜಸ್ MK-1A ಇಂದು ಮೊದಲ ಹಾರಾಟವನ್ನು ನಡೆಸಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವಿಮಾನ ಉತ್ಪಾದನಾ ವಿಭಾಗದಲ್ಲಿ ಈ ಹಾರಾಟ ನಡೆಯಿತು. ಭಾರತದಲ್ಲಿ ಯುದ್ಧ ವಿಮಾನ ತಯಾರಿಕೆಯ ಅಭಿವೃದ್ಧಿಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ರಾಜನಾಥ್ ಸಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ರಾಜನಾಥ್ ಸಿಂಗ್ ಅವರು LCA MK-1Aಯ 3ನೇ ಉತ್ಪಾದನಾ ಮಾರ್ಗ ಮತ್ತು HTT-40 ವಿಮಾನದ 2ನೇ ಉತ್ಪಾದನಾ ಮಾರ್ಗವನ್ನು ಉದ್ಘಾಟಿಸಿದರು. ತೇಜಸ್ MK-1A ಅನ್ನ ವಾಯುಪಡೆಗೆ ಸೇರಿಸುವ ದಿನಾಂಕಗಳನ್ನು ಘೋಷಣೆ ಮಾಡಿಲ್ಲ. ಆದರೆ ಮುಂದಿನ 4 ವರ್ಷಗಳಲ್ಲಿ 83 ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಪೂರೈಸಲಾಗುವುದು ಅಂತ HAL ಹೇಳಿದೆ. ನಾಸಿಕ್ನಲ್ಲಿರುವ HALನ ವಿಮಾನ ಉತ್ಪಾದನಾ ವಿಭಾಗವು ಪ್ರತಿ ವರ್ಷ 8 ಯುದ್ಧ ವಿಮಾನಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಹೊರತಾಗಿಯೂ ತೇಜಸ್ನ 2 ಉತ್ಪಾದನಾ ಮಾರ್ಗಗಳು ಬೆಂಗಳೂರಿನಲ್ಲಿವೆ. ಇಲ್ಲಿ ಪ್ರತಿ ವರ್ಷ 16 ಯುದ್ಧ ವಿಮಾನಗಳನ್ನು ತಯಾರಿಸಲಾಗುತ್ತೆ. ಓಕೆ, ನೋಡಿ, ಒಂದು ಕಾಲದಲ್ಲಿ HALನ ಯಾವ್ಯಾವ ರಾಜಕಾರಣಿಗಳು ಏನೇನು ಅಂದಿದ್ರು, ಏನೇನು ಮುಚ್ಚಕ್ಕೆ ಹೋಗಿದ್ರು, ಈಗ ನೋಡಿ ಅವರ ವಿಶೇಷತೆನ ನೋಡೋಣ. ತೇಜಸ್ MK-1A ವಿಶೇಷತೆ ಇದು ಇತ್ತೀಚೆಗಷ್ಟೇ MiG-21 ತೆಗೆದಿದ್ರಲ್ಲ, ಅಂದರೆ ಅದಕ್ಕೆ ರೀಪ್ಲೇಸ್ಮೆಂಟು ತೇಜಸ್ MK-1 ತುಂಬುತ್ತೆ.
ಭಾರತೀಯ ವಾಯುಪಡೆಗೆ ಇದು ನಿಜಕ್ಕೂ ಕೂಡ ಮೈಲುಗಲ್ಲು, ಗುಡ್. ಯಾಕೆಂದರೆ ಇದು ಆತ್ಮನಿರ್ಭರ್ ಭಾರತದಡಿ ತಯಾರಾಗಿರೋದು. ತೇಜಸ್ ವಿಮಾನದ ಅತ್ಯಾಧುನಿಕ ಆವೃತ್ತಿನೇ ತೇಜಸ್ MK-1A. ಅದಕ್ಕೆ ತೇಜಸ್ನೇ ಹೆಸರನ್ನು ಉಳಿಸ್ಕೊಂಡಿದ್ದಾರೆ. ಒಂದೇ ಎಂಜಿನ್ನಿಂದ ಕೂಡಿರುವ ತೇಜಸ್ MK-1A ಸಿಂಗಲ್ ಎಂಜಿನ್. ಇಸ್ರೇಲ್ ನಿರ್ಮಿತ ELM-2050 AESA ರಾಡಾರನ್ನು ಇದಕ್ಕೆ ಬಳಕೆಯನ್ನು ಮಾಡಿದ್ದಾರೆ. ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇರತಕ್ಕಂಥ ರಾಡಾರ್ ಇದು. ಅದು ಏರಲ್ಲಿದ್ದಾಗಲೇ ಶತ್ರು ವಿಮಾನಗಳನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸಬಲ್ಲಂತಹ ಶಕ್ತಿ ಇದೆ. ದೂರದ ಗುರಿಗಳನ್ನು ನಿಖರವಾಗಿ ಪತ್ತೆ ಹಚ್ಚುತ್ತೆ. ರಾಡಾರ್ ಜಾಮರ್ಗಳೊಂದಿಗೆ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟು ಇದಕ್ಕೆ ಇದೆಯಂತೆ. ಅಂದರೆ ಇದು ನ್ಯೂ ಜನ್ರೇಷನ್. ಇದು ಹಾರಾಟದಲ್ಲಿರುವಾಗಲೇ ಇಂಧನ ತುಂಬಿಸಿಕೊಳ್ಳುವ ಸಾಮರ್ಥ್ಯ ಈ ಹಿಂದೆನೂ ಇತ್ತು. ಅತ್ಯಾಧುನಿಕ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇದೆ ಇದಕ್ಕೆ. ಸೂಪರ್ಸಾನಿಕ್ ಸ್ಪೀಡ್ ಗಂಟೆಗೆ 2220 ಕಿಲೋಮೀಟರ್ ವೇಗ. ಸೊ ಇದನ್ನು ಮುಂದಿನ 4 ವರ್ಷದಲ್ಲಿ ಇಂಥ 83 ವಿಮಾನಗಳನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಳ್ತಕ್ಕಂಥ ಲೆಕ್ಕಾಚಾರವನ್ನು ಭಾರತೀಯ ವಾಯುಸೇನೆ ಇಟ್ಕೊಂಡಿದೆ.